ಹಾಗೆ ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕಿ ಮೇಲೆ ಎತ್ಕೊಂಡ್ಬಿಡ್ಬೇಕು. ಹಾಂ, ಹಾಂ, ಮುಂದಕ್ಕೆ ಮುಂದಕ್ಕೆ ಅಲ್ಲಿ ಕೈ. ಹಾಂ, ಹೊಡಿದು ಕಲ್ತ್ಕೊಂಡ್ರೆ ಏನೋ ಒಂದು ಬಟ್ಟೆ ಕಿತ್ತೋಯ್ತಾ ಹೊಲ್ಕೋಬೋದು ನೀವು. ಈಗ ಹಿಂಭಾಗ ತಿರುಗಿಸು, ಹಿಂಗೆ ಹೊಲಿದಿದ್ದೇನೆ, ಎಲ್ಲಿ ತಪ್ಪು ಮಾಡಿದ್ದೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ತುಂಬ ಉದ್ದುದ್ದಕ್ಕೆ ಹಾಕ್ಬಿಟ್ಟಿದ್ಯಲ್ಲ ಹೊಲಿಗೆ ಅಲ್ವಾ? ಇದು ತುಂಬ ಚಿಕ್ಕದಾಗಿದೆ. ಆ ಥರ ಹಾಕಬೇಕು, ಗೊತ್ತಾಯ್ತಾ? ಚಿಕ್ಕದು ಯಾಕೆ ಹಾಕಬೇಕು, ದೊಡ್ಡದು ಯಾಕೆ ಹಾಕಬಾರ್ದು? ಯಾಕೆ? ದೊಡ್ಡದು ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ, ಚಿಕ್ಕದು ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಗ್ರಿಪ್ಪು ಅಷ್ಟೇ. ಹೌದಾ? ಹಾಂ, ಕಲ್ಸ್ಕೊಳ್ಳಲ್ಲ. ಇದನ್ನು ನೋಡಿ ಹೀಗೆ ಮಡಿಸ್ಕೊ, ಚಿಕ್ಕದಾಗಿ ಮಡಿಸ್ಕೊಂಡು. ಫಸ್ಟು ನೋಡಿ ಹೀಗೆ ಮಡಿಸಿ ಇಟ್ಕೊಬೇಕು, ಒಂದೇ ಸಮ ಬರಬೇಕು ಮಡಿಸಿರೋ. ಹಾಂ, ಹಾಗೆ. ಹಾಂ, ಕರೆಕ್ಟ್. ಈ ಸರಿ ಚಿಕ್ಕದಾಗಿ ಬಂದಿದೆ. ಇಲ್ಲಿ ಮೇಲ್ಗಡೆ ಚಿಕ್ಕದಾಗಿದೆ, ಇಲ್ಲಿ ಈ ಕೆಳಗಡೆ ದೊಡ್ಡದಾಗೋಗಿದೆ. ದಾರ ಮುಗಿದೋದ್ರೆ ಏನು ಮಾಡಬೇಕು? ದಾರ ಮುಗಿದೋದ್ರೆ ಗಂಟು ಹಾಕೋದು ಹೇಳ್ಕೊಡ್ತೀನಿ, ಮುಗಿದೋದ್ಮೇಲೆ ಹೇಳ್ಕೊಡ್ತೀನಿ. ಆಮೇಲೆ ಇನ್ನೊಂದು ದಾರ ಜೋಡಿಸ್ಕೊಳ್ಳೋದು, ಮತ್ತೆ ಕಂಟಿನ್ಯೂ ಮಾಡೋದು. ಜೋಡಿಸ್ಕೊಳ್ಳೋದು ನಾನು ತೋರಿಸ್ತೀನಿ, ಈಗ ಅದು ಮುಗಿದೋಗ್ಲಿ ತೋರಿಸ್ತೀನಿ. ದೊಡ್ಡದಾಯ್ತು, ಚಿಕ್ಕದಾಗಿ ನಡೆಸ್ಕೊ, ಚಿಕ್ಕದಾಗಿ ನಡೆಸ್ಕೊ. ಎಷ್ಟು ಕರೆಕ್ಟ್ ಬರುತ್ತಾನೆ? ಇಲ್ಲ ನೋಡಿ, ಇಲ್ಲಿ ಎಷ್ಟಿದೆ ನೋಡ್ಕೊ. ಫಸ್ಟ್ ನಾವು ಎಷ್ಟು ಹಾಕಿದ್ದೀವಿ ನೋಡ್ಕೋಬೇಕು. ಹಾಂ, ಈ ಫ್ಲೇಮಲ್ಲಿ ಹೋಗ್ತಾ ಇದ್ವಿ. ಇನ್ನೂ ಒಂಚೂರು ಚಿಕ್ಕದು ಮಾಡ್ಕೊ ಈ ಬಟ್ಟೆ ಅಲ್ವಾ. ಇವಾಗ ಈ ಜಿಪ್ ಕಳ್ಸ್ಕೊಂಬಂದ್ಬಿಡುತ್ತೆ. ಆವಾಗ ಏನು ಮಾಡ್ಬೋದು, ಇಲ್ಲಿ ಹೊಲ್ದಿರ್ತಾರೆ ನೋಡು, ಇದೇ ಥರ ನಾವು ಕೈಯಲ್ಲೇ ಹೊಲ್ಕೋಬೋದು. ಮಿಷನ್ನಲ್ಲಿ ಯಾವ ಥರ ಬರುತ್ತೆ ಹೊಲಿಗೆ, ಅದೇ ಥರ ಕೈಯಲ್ಲೂ ಹಾಕ್ಬೋದು.